ಇದಾಗ್ಲೇಬೇಕಾಗಿತ್ತು. ಸೊಸೆಯಿಂದಾಗಿ ನನ್ ಮಗ ನಮ್ಮಿಂದ ದೂರ ಆದ. ಈಗ ಒಬ್ಬೊಬ್ರಾಗಿ ಅವಳು ಮಕ್ಕಳು ಕೂಡ ಅವಳಿಂದ ದೂರ ಆಗ್ಬಿಡ್ತಾರೆ. ಅದಕ್ಕೆ ಹೇಳ್ತಿದ್ದೆ, ಹೀಗ್ ಮಾಡ್ಬೇಡ, ನಿನ್ ಮನೆನ ಒಡೆಯಕ್ ಬಿಡ್ಬೇಡ ಅಂತ. ಮನೆ ಒಡ್ದೋಗಿದೆ ಅಂದ್ಮೇಲೆ ಬಿದ್ದೋಗ್ಲೇಬೇಕಲ್ವಾ? ಆದ್ರೆ ಈಗ ವನರಾಜ್ ಅಂತೂ ಸುಮ್ನೆ ಇರೋದಿಲ್ಲ. ಎಸ್, ಸರಿ, ಹಾಗಾದ್ರೆ ನಾನು ನಿಮ್ಮ ಡಿವೋರ್ಸ್ ಪೇಪರ್ಸ್ನ ರೆಡಿ ಮಾಡ್ತೀನಿ. ಆ್ಯಂಡ್ ಕಾವ್ಯ ಅನಿರುದ್ಧ್ ಜೊತೆಲೆ ನಿಮ್ಮ ಡಿವೋರ್ಸ್ ಪ್ರಾಸೆಸ್ ಕೂಡ ಶುರು ಮಾಡ್ತೀನಿ. ಸರಿ, ಆದ್ರೆ ನಾವು ಮೊದಲು ಈ ಡಿವೋರ್ಸ್ ನೋಟಿಸ್ಗೆ ಉತ್ತರ ಕೊಡಬೇಕು. ಡೋಂಟ್ ವರಿ ಅಬೌಟ್ ದಟ್. ಆ್ಯಂಡ್ ರೆಸ್ಟ್ ಅಶ್ಯೂರ್ಡ್, ನಿಮ್ಮಿಬ್ಬರು ಡಿವೋರ್ಸ್ ಆದಷ್ಟು ಬೇಗ ಮಾಡಿಸ್ತೀನಿ. ಥ್ಯಾಂಕ್ಸ್ ರೋಹಿತ್. ಎಕ್ಸ್ಕ್ಯೂಸ್ ಮೀ, ಐ ನೀಡ್ ಟು ಟೇಕ್ ದಿಸ್ ಕಾಲ್ ಪ್ಲೀಸ್. ತುಷಾರ್, ನಿನ್ ತೇಟ್ ನಿಮ್ಮ ಅಪ್ಪನ ತರನೇ ಬಿಹೇವ್ ಮಾಡ್ತಿದ್ಯಾ? ಅವ್ರು ಹೇಗೆ ಮಮ್ಮಿನ ಗ್ರಾಂಟೆಡ್ ಆಗಿ ತಗೊಳ್ತಿದ್ರು, ನೀನು ಹಾಗೆ ಗ್ರಾಂಟೆಡ್ ಆಗಿ ತಗೊಳ್ತಿದ್ಯಾ. ನೀನು ಕೂಡ ಪ್ರತಿಯೊಂದು ಮಾತುಗೂ ಅಷ್ಟು ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಲ್ಲ, ಅದು ನಿನಗೆ ಮಾತ್ರ ಓನ್ ಡಿಸಿಷನ್ ತಗೊಳ್ಳೋಂತ ಹಕ್ಕಿದೆ, ಮತ್ ನನಗಿಲ್ವಾ? ತುಷಾರ್, ಯಾವ ಡಿಸಿಷನ್ ನಮ್ಮಿಬ್ಬರಿಗೆ ಎಫೆಕ್ಟ್ ಮಾಡುತ್ತೋ ಅಂತ ಡಿಸಿಷನ್ ನೀನೊಬ್ನೇ ತಗೊಳಕ್ ಹೇಗ್ ಸಾಧ್ಯ? ಅಲ್ಲ, ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ನೀನ್ ಎಲ್ಲಕ್ಕೆ ಕರಿತೀಯೋ ನಾನು ಅಲ್ಲಿಗೆ ಬರ್ತೀನಿ ಅಂತ? ರಿಯಲಿ? ಖುಷಿ, ಅವತ್ತು ನಾವು ಮನೆಯಿಂದ ಓಡ್ ಹೋಗಿ ಮದುವೆ ಆಗ್ಬೇಕು ಅಂತ ಹೊರಟಾಗ ನೀನ್ ಬೇರೆ ಏನೋ ಹೇಳಿದ್ದೆ ಅಲ್ವಾ? ದಟ್ ಟೈಮ್ ಯು ಕ್ಲಿಯರ್ಲಿ ಸೆಡ್ ಆಲ್ ದಟ್ ಮ್ಯಾಟರ್ಸ್ ಇಸ್ ಮೀ. ಈಗ ಅದೆಲ್ಲ ಮರ್ತು ಹೋಯ್ತಾ? ತುಷಾರ್, ಆಗ ನಾವು ನಮ್ ಬಗ್ಗೆ ಯೋಚಿಸ್ತಾ ಇದ್ವಿ, ಯಾಕಂದ್ರೆ ತಪ್ಪು ನಮ್ದಿತ್ತು. ನಾವ್ ವಿ ಆರ್ ಮ್ಯಾರಿಡ್ ತುಷಾರ್, ಹಾಗೆ ನಮ್ಗೆ ಫ್ಯಾಮಿಲಿ ವಿಚಾರದಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ, ಡು ಯು ಥಿಂಕ್ ನಾವು ಫ್ಯಾಮಿಲಿಯಿಂದ ದೂರ ಇರಕ್ಕಾಗುತ್ತೆ ಅಂತ? ಅಲ್ಲ, ಬೇರೆ ಯಾರು ಇರೋದೇ ಇಲ್ವಾ? ಡಿಫ್ರೆಂಟ್ ಸಿಟಿಲಿ, ಡಿಫ್ರೆಂಟ್ ಕಂಟ್ರಿಲಿ ಅವ್ರು ಯಾರು ಖುಷಿಯಾಗಿಲ್ವಾ ಅಂತ? ನಾನ್ ಬೇರೆಯವ್ರ ಬಗ್ಗೆ ಅಲ್ಲ, ನಮ್ ಬಗ್ಗೆ ಓಕೆ ಮಾತಾಡ್ತೀನಿ. ಫೈನ್, ನಾವು ನಮ್ ಬಗ್ಗೆನೇ ಮಾತಾಡೋಣ. ಒಂದ್ ವೇಳೆ ನಾವು ಮೈಸೂರಿಗೆ ಹೋಗಿ ಒಂದ್ ಒಳ್ಳೆ ಲೈಫ್ ನ ಲೀಡ್ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಒಳ್ಳೆ ಲೈಫ್ ಇಲ್ಲೇನ್ ಕಮ್ಮಿ ಆಗಿದೆ ತುಷಾರ್? ಖುಷಿ, ಇಲ್ಲಿ ಯಾವುದಕ್ಕೂ ಕಡಿಮೆ ಆಗಿಲ್ಲ. ಆದ್ರೆ ಒಂದು ಬೆಟರ್ ಜೀವನನ ನಡೆಸೋದಕ್ಕೆ ಅವಕಾಶ ಸಿಗ್ತಿದೆ ಅಂದ್ರೆ ಅದ್ರಲ್ಲಿ ತಪ್ಪೇನಿದೆ? ನಾನ್ ಮುಂದೆ ಬರ್ಬೇಕು ಖುಷಿ. ಅದಕ್ಕೆ ನಮ್ಮನ್ನ ಹಿಂದೆ ಬಿಟ್ಬಿಡ್ತೀಯಾ? ನಾನ್ ಯಾರನ್ನು ಬಿಟ್ಟು ಹೋಗ್ತಾ ಇಲ್ಲ, ನಾನ್ ಬರೀ ಕೆಲಸ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ದಿಸ್ ಆಲ್ಸೋ ಮೀನ್ಸ್ ನೀ ನನಗೆ ನನ್ನ ಕೆಲಸ ಬಿಡು ಅಂತ ಒತ್ತಾಯ ಮಾಡ್ತಾ ಇದ್ಯಾ? ಸೋ ವಾಟ್? ಅಲ್ಲ, ಪ್ರಮೋದ್ ಎಕ್ಸಲೆನ್ಸಿ ಕೋಚಿಂಗ್ ಸೆಂಟರ್ ನಿಂದೇನೆ ಖುಷಿ. ಥ್ಯಾಂಕ್ ಯು ತುಷಾರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್ ಮೀ. ಖುಷಿ, ನನ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನಿನ್ ಪ್ರಾಬ್ಲಮ್ ಆದ್ರೂ ಏನು ಅಂತ. ಈ ಮನೇಲಿ ಎಲ್ಲರೂ ತಮ್ಮ ಬಗ್ಗೆನೇ ಯೋಚಿಸ್ತಿದ್ದಾರೆ, ತಮ್ಮ ಮನ್ಸಿಗೆ ಏನ್ ಬರುತ್ತೋ ಅದನ್ನೇ ಮಾಡ್ತಾರೆ. ಪಾಪ, ಮಮ್ಮಿ, ಸಮರ್ಥ್, ಅಷ್ಟೇ ಯಾಕೆ ಪಾವನಿ ಕೂಡ. ಹಿಂಗಿದ್ಮೇಲೆ ನನ್ನ ಡಿಸಿಷನ್ ನಾನ್ ತಗೊಳ್ಳೋದ್ರಲ್ಲಿ ಏನ್ ತಪ್ಪಿದೆ? ಅಂಡ್ ಫಾರ್ ಒನ್ಸ್, ಒಂದ್ ವೇಳೆ ನಾನು ಡಿಸಿಷನ್ ತಗೊಂಡ್ರೆ ನೀನ್ ನನ್ಗೆ ಯಾಕೆ ಸಪೋರ್ಟ್ ಮಾಡಬಾರ್ದು ಖುಷಿ? ಯಾಕೆ ನಿನ್ ಮಮ್ಮಿ ರೀತಿ ಒಬ್ಬ ಆದರ್ಶ ಸೊಸೆ ಆಗ್ಬೇಕು ಹೇಳು? ಒಬ್ಬ ಒಳ್ಳೆ ಹೆಂಡತಿ ಆಗಿರೋಕ್ಕಾಗಲ್ವಾ? ವಾಟ್ ಡು ಯು ಮೀನ್ ಮಮ್ಮಿ ಒಳ್ಳೆ ಹೆಂಡತಿ ಆಗಿರ್ಲಿಲ್ವಾ? ಲೆಟ್ಸ್ ನಾಟ್ ಗೆಟ್ ಇನ್ ಟು ದಿಸ್. ದಟ್ಸ್ ನಾಟ್ ದ ಪಾಯಿಂಟ್. ದ ಪಾಯಿಂಟ್ ಇಸ್, ನೀನು ಬದಲಾಗ್ತಾ ಹೋಗ್ತಿದೀಯಾ, ಮೊದ್ಲಿನ ತರ ಇಲ್ಲ. ನೀನು ಹೀಗಿರ್ಲಿಲ್ಲ ತುಷಾರ್. ಇಷ್ಟೊಂದು ಸೆಲ್ಫಿಶ್ ಮಾತ್ಗೂ ರೇಗಾಡೋದು, ಜೋರ್ ಮಾಡೋದು, ನೀನು ಹೀಗಿರ್ಲಿಲ್ಲ ತುಷಾರ್. ಯಾವಾಗ ಸಿಚುವೇಶನ್ ಬದಲಾಗತ್ತೋ ಮನುಷ್ಯನೂ ಬದಲಾಗಬೇಕಾಗತ್ತೆ. ಪ್ರೀತಿನೂ ಬದಲಾಗ್ಬಿಡುತ್ತಾ? ಫೈನ್, ಮೈಸೂರಿಗೆ ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಇದ್ರ ಬಗ್ಗೆ ನಾವು ಬೇರೆ ಯಾವಾಗಾದ್ರೂ ಮಾತಾಡೋಣ. ಫೈನ್. ಒಂದ್ ಮಾತು ಹೇಳ ತುಷಾರ್, ನಾವು ಐ ರಿಯಲೈಸ್ ನಮ್ಮಮ್ಮ ಎಷ್ಟು ಸರಿಯಾಗಿ ಹೇಳ್ತಾ ಇದ್ರು ಅಂತ. ಬಟ್ ದ ಪ್ರಾಬ್ಲಮ್ ಈಸ್, ಅವ್ರು ಸರಿಯಾಗಿದ್ದಾಗ ನಾನ್ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಹಾಗೆ ಅವ್ರೀಗ ತಪ್ಪು ಮಾಡ್ತಿರುವಾಗ ನೀನ್ ಅವ್ರನ್ನ ಸರಿ ಅನ್ಕೊಳ್ತಿದ್ಯಾ. ಎನಿವೇ, ಪರ್ಸನಲ್ ಲೈಫ್ ಅಂತೂ ನನಗೆ ಗೊತ್ತಿಲ್ಲ, ಬಟ್ ಹಾ, ವಿಷಯ ಪ್ರೊಫೆಷನ್ದಾಗಿದ್ದಾಗ ಐ ನೋ ಯು ವಿಲ್ ಡೂ ಯರ್ ಬೆಸ್ಟ್. ಮತ್ತೆ ನೀನು ಎರಡರಲ್ಲೂ. ಹೇ ರಾಕ್ ಸ್ಟಾರ್, ಇವಾಗ ಅಣ್ಣ ಏನಾದರೂ ಹೋದ್ರೆ ನೀವು ನಿಜವಾಗ್ಲೂ ಹ್ಯಾಂಡಲ್ ಮಾಡ್ತೀರಾ? ಹಾಗೆ ನಾನು ಹೋದ್ರೆ? ನಾನು ಹೋದ್ರೆ ಅನ್ನೋ ಮಾತಿಗೆ ಅಳು ಬಂದ್ಬಿಡ್ತಾ? ಇಲ್ವಲ್ಲ, ನಿನ್ಗೆ ನಾಟ್ ಎಟ್ ಆಲ್. ಹೋಗೋ ಸುಳ್ಳ. ಅಮ್ಮ ಹೇಗೋ, ಮಗನೂ ಹಾಗೆ. ಮಕ್ಕಳು ದೊಡ್ಡವರಾದಾಗ ಅವ್ರ ಪ್ರಪಂಚನೂ ತುಂಬ ದೊಡ್ಡದಾಗ್ಬಿಡುತ್ತೆ. ಆಗ ಅವ್ರ ಮನೆಯಿಂದ ಹೋಗ್ಲೇಬೇಕಾಗತ್ತೆ. ಆಗ ಎಲ್ಲ ಮಕ್ಕಳ ಜೊತೆ ತಾಯಿ ಹೃದಯದೊಂದು ಭಾಗ ಹೋಗುತ್ತೆ.
ಆದ್ರೆ ಕಂದ ನೀನ್ ಹೊರಟು ಹೋದ್ರೆ ಆಗ ನನ್ನ ಪೂರ್ತಿ ಹೃದಯನೇ ನಿಂತು ಹೋಗುತ್ತೆ. ಗೊತ್ತಿದೆ, ನಾನು ಹೀಗೆ ಮಕ್ಕಳ ಥರ ಮಾತಾಡಬಾರ್ದು, ಬುದ್ಧಿವಂತೆ ಥರ ಅರ್ಥ ಮಾಡಿಸ್ಬೇಕು. ಏನಂದ್ರೆ, ಪರವಾಗಿಲ್ಲ, ನೀನು ಹೋಗ್ತೀಯಾ, ಮುಂದೆ ಬರ್ತೀಯಾ ಅಂದರೆ ತಾಯಿ ಖುಷಿ ಆಗ್ತಾಳೆ, ತಾಯಿಗೆ ಹೆಮ್ಮೆ ಅನ್ಸುತ್ತೆ ಅಂತ. ಆದರೆ ನಾನು ನಿನ್ನ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ. ನೀನು ಹೋದ್ರೆ ಆಗ ನನಗೆ ನನ್ನ ಜೀವನೇ ಹೊರಟು ಹೋದಾಗತ್ತೆ. ಆದ್ರೆ ನೀನು ಹೋಗ್ತೀಯ ಅಂದ್ರೆ ನಾನು ನಿನ್ನ ತಡೆಯಲ್ಲ. ತಾತ ಹೇಳ್ತಾರಲ್ಲ, ಮೋಹ ಮತ್ತೆ ಪ್ರೀತಿಲಿ ಅಂತರ ಇರಬೇಕು ಅಂತ. ಯಾವ್ದು ಕಟ್ಟ ಹಾಕುತ್ತೋ ಅದು ಮೋಹ, ಯಾವ್ದು ಸ್ವತಂತ್ರವಾಗಿಬಿಡುತ್ತೋ ಅದು ಪ್ರೀತಿ. ಹಾಗೆ ನಾನು ನನ್ನ 3 ಮಕ್ಕಳನ್ನು ತುಂಬ ತುಂಬ ಪ್ರೀತಿ ಮಾಡ್ತೀನಿ. ನಾನು ನಿಮ್ಮ ಮೂವರನ್ನು ತಡೆಯಲ್ಲ, ಹಾಗೆ ಕಟ್ಟ ಹಾಕಲ್ಲ. ಆದರೆ ನಗ್ತಾ ನಗ್ತಾ ಕಳಿಸ್ಕೊಡಕ್ಕಾಗಲ್ಲ. ಇಲ್ಲ ರಾಕ್ ಸ್ಟಾರ್, ನಾನು ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕಂದ್ರೆ ಅನುಪಮ, ಐ ಹೇಟ್ ಟಿಯರ್ಸ್ ರೀ. ಹುಚ್ಚ ಹುಡುಗ ಸಮರ್ಥ. ಥ್ಯಾಂಕ್ ಗಾಡ್ ನಿನ್ ಸ್ಲಿಂಗ್ ತೆಗೆದ್ರು. ಐ ನೋ, ಆದ್ರೆ ಇನ್ನೂ ಸ್ವಲ್ಪ ಇಶ್ಯೂ ಇದೆ. ಇಟ್ ಹರ್ಟ್ಸ್ ಅ ಬಿಟ್, ಯು ನೋ. ಸರಿ ಹೋಗಕ್ ಸ್ವಲ್ಪ ಟೈಮ್ ಆಗುತ್ತಲ್ವಾ ವಿ? ಐ ನೋ. ಮತ್ತೆ ಆ ರೋಹಿತ್ ಕಾಲ್ ಮಾಡಿದ್ದ. He said the papers are ready. We should go and sign. ಈಗ ಹೋಗೋಣವಾ? ನೀನ್ ಮಾಡ್ಬಿಟ್ ಬಾ ಪ್ಲೀಸ್, ನಾನು ಆಮೇಲೆ ಮಾಡ್ತೀನಿ. ಈಗ ಯಾಕಾಗಲ್ಲ? ವಿ, ಇವತ್ತು ಹೊಸ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ. ಇವತ್ತೇನಾದ್ರೂ ನಾನು ಲೇಟ್ ಆಗಿ ಹೋದ್ರೆ ನಿನ್ ಸೊಸೆ ನನ್ನ ತಲೆ ತಿಂದ್ಬಿಡ್ತಾಳಷ್ಟೇ. ನನ್ನ ಹೊಸ ಪ್ರಾಜೆಕ್ಟ್ ಹೆಡ್ ನಿನ್ ತರ ಏನ್ ಲೀನಿಯಂಟ್ ಆಗಿರೋದಿಲ್ಲ ಅಲ್ವಾ? ಈ ಜಾಬ್ ಬಗ್ಗೆ ಪದೇ ಪದೇ ಮಾತಾಡೋ ಅವಶ್ಯಕತೆ ಇದೆಯಾ? ಸಾರಿ, ನಾನು ಬರೀ ನನ್ನ ಪ್ರಾಬ್ಲಮ್ಸ್ನ ಶೇರ್ ಮಾಡ್ತಿದ್ದೆ ವಿ. ಎನಿವೇ, ನನಗೆ ಲೇಟ್ ಆಗ್ತಿದೆ. ಐ ವಿಲ್ ಟೇಕ್ ದ ಕಾರ್, ಓಕೆ? ನಿನ್ ಕ್ಯಾಬಲ್ಲಿ ಹೋಗು ಪ್ಲೀಸ್. ಓಕೆ, ಥ್ಯಾಂಕ್ಸ್. ಹಲೋ ಬಿಗ್ರೆ. ಬಹುಶಃ ನನ್ನ ನೋಡಿ ನಿಮ್ಗೆ ಖುಷಿ ಆಗ್ತಿಲ್ಲ ಅನ್ಸುತ್ತೆ, ಆದ್ರೆ ನನ್ಗೆ ನಿಜವಾಗ್ಲೂ ನಿಮ್ಮನ್ನ ಹೀಗ್ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ಐ ಮೀನ್ ವಿತೌಟ್ ದ ಸ್ಲಿಂಗ್ ಅಂಡ್ ಆಲ್. ಅಯ್ಯೋ ಕಾವ್ಯ, ನೀನ್ ಆಫೀಸ್ಗೆ ಹೋಗಿಲ್ವಾ? ಅಲ್ಲ, ಇವತ್ತು ನಿಮ್ ಹೊಸ ಪ್ರಾಜೆಕ್ಟ್ ನ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ ಇದೆ ಅಲ್ವಾ? ಅಯ್ಯೋ, ವೈ ಸೋ ಶಾಕ್? ನಾನು ಅಮ್ಮ, ಅನುಪಮ ಅಲ್ಲ, ಆದ್ರೆ ಅಮ್ಮ ಅಂತೂ ಇದ್ದೀನಿ. ಅಲ್ಲ, ಆಬ್ವಿಯಸ್ಲಿ ನನ್ ಮಗಳಿಗೆ ರಿಲೇಟ್ ಆಗಿರೋ ಎಲ್ಲ ವಿಷಯನೂ ನಂಗೆ ಗೊತ್ತಿರ್ಬೇಕಲ್ವಾ? ಓಹಾ, ಐ ಆಮ್ ಸೋ ಸಾರಿ. ಮಗಳಿಗೆ ಜಾಬ್ ಸಿಕ್ಕಿರೋ ಖುಷಿಲಿ ನಾನು ಇದನ್ ಮರ್ತ್ಬಿಟ್ಟೆ ನೀವ್ ಜಾಬ್ ಕಳ್ಕೊಂಡಿದ್ದೀರಾ. ಹೀಗಾಗ್ಬಾರ್ದಿತ್ತು ಅಲ್ವಾ? ಐ ಫೀಲ್ ಸಾರಿ ಫಾರ್ ಯು ಮಿಸ್ಟರ್ ವನರಾಜ್. ಮನೆ ಹೋಯ್ತು, ಕೆಲ್ಸ ಹೋಯ್ತು, ನೋವಾಗತ್ತೆ ಅಲ್ವಾ? ಹಾಗೆ ನಿಮ್ ಜಾಗದಲ್ಲಿ ನನ್ ಮಗಳನ್ನ ನೋಡಿದ್ಮೇಲಂತೂ ನಿಮ್ ನೋವು ಜಾಸ್ತಿ ಆಗಿರ್ಬೇಕಲ್ವಾ? ಏನಂತೀರಾ?